ನಮಸ್ಕಾರ ವೀಕ್ಷಕರೇ, ಪಾಕಶಾಸ್ತ್ರ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಹಸಿರು ಹೂಕೋಸು ಅಥವಾ ಬ್ರೊಕೋಲಿಯ ಪಲ್ಯನ ತುಂಬ ಸಿಂಪಲ್ಲಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ. ತುಂಬ ಟೇಸ್ಟಿಯಾಗಿರುತ್ತೆ ಈ ಬ್ರೊಕೋಲಿ ಅಂತೂ. ನೀವು ಇದನ್ನು ವಾರದಲ್ಲಿ ಒಮ್ಮೆ ಸಿಗಲಿಲ್ಲ ಅಂದ್ರೂ 15 ದಿನಕ್ಕೊಮ್ಮೆ, ತಿಂಗಳಿಗೊಮ್ಮೆ ಆದರೂ ಇದನ್ನು ಸಿಕ್ಕಿದರೆ ಖಂಡಿತ ತಗೊಬನ್ನಿ. ಇದರಲ್ಲಿ ನಮ್ಮ ಆರೋಗ್ಯಕ್ಕೆ ಬೇಕಾಗುವಂಥ ಹಲವಾರು ಲಾಭ ಇದೆ. ಇದರಲ್ಲಿ ಆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು, ಕಣ್ಣಿನ ದೃಷ್ಟಿಗೂ ಒಳ್ಳೆಯದು, ಹಾಗೆ ತಲೆ ಕೂದಲ ಬೆಳವಣಿಗೆಗೂ ತುಂಬ ಒಳ್ಳೆಯ ಒಂದು ತರಕಾರಿ ಇದು. ಮತ್ತು ನಮ್ಮ ಸ್ಕಿನ್ನನ್ನು ಹೊಳೆಯುವ ಹಾಗೆ ಮಾಡುತ್ತೆ. ಇದನ್ನು ನಾವು ಆವಾಗ ತಿನ್ನೋದ್ರಿಂದ ತುಂಬ ಬೆನಿಫಿಟ್ ಇರುತ್ತೆ. ಇದು ಮಕ್ಕಳಿಗಂತೂ ಕೊಡೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು. ತುಂಬ ಆರೋಗ್ಯಕ್ಕೆ ಉಪಯೋಗ ಆಗಿರುವಂಥ ಈ ಒಂದು ಬ್ರೊಕೋಲಿ ಎಲ್ಲೇ ಸಿಕ್ಕಿದ್ರು ಖಂಡಿತ ತಗೊಬನ್ನಿ. ಇದು ಕುಂದಾಪುರದಲ್ಲಿ, ನೀವು ಕುಂದಾಪುರದ ಸಮೀಪ ಇರೋರಾದರೆ ರಿಲಯನ್ಸ್ ಮಾಲಲ್ಲಿ ಇದು ಖಂಡಿತ ಸಿಗುತ್ತೆ. ನೀವು ಒಮ್ಮೆ ತಗೊಬಂದುಬಿಟ್ಟು ಈ ರೀತಿ ಒಂದು ರೆಸಿಪಿಯನ್ನು ಮಾಡ್ಕೊಳ್ಳಿ. ರುಚಿನೂ ಕೂಡ ಹಾಗೆ ಸೂಪರಾಗಿರುತ್ತೆ. ನಾನಿದನ್ನೀಗ ಚೆನ್ನಾಗಿ ಬಿಡಿಸ್ಕೊಂಡು ಅದನ್ನು ರೆಡಿ ಮಾಡ್ಕೊಳ್ತೇನೆ. ಇದನ್ನು ಯಾವುದೇ ಥರ ಒಂದು ರೆಸಿಪಿ ಮಾಡಿಕೊಂಡ್ರೂ ಟೇಸ್ಟ್ ಸಖತ್ತಾಗಿ ಬರುತ್ತೆ. ನಾನು ಇವಾಗಲೇ ಮೊದಲು ಒಂದು 2-3 ಥರದ ರೆಸಿಪಿಯನ್ನು ಹಾಕಿದ್ದೆ. ಒಮ್ಮೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಇವತ್ತು ಪಲ್ಯದ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ನಾನು. ಇದನ್ನು ಸ್ವಲ್ಪ ಬಿಸಿ ನೀರಿಗೆ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಒಂದು ಅರ್ಧ ಗಂಟೆ ಅದನ್ನು ಕಟ್ ಮಾಡಿ ಅದರಲ್ಲಿ ಹಾಕಿಟ್ಟಿದ್ದೆ. ಅದರಲ್ಲಿ ಯಾವುದೇ ಒಂಥರ ಮೆಡಿಷನ್ ಏನಾದ್ರು ಹಾಕಿಟ್ಟಿದ್ದರೆ ಈ ಉಪ್ಪು ಅರಿಶಿಣದ ಪುಡಿ ಹಾಕಿ ಬಿಸಿ ನೀರಲ್ಲಿ ಹಾಕಿರೋದ್ರಿಂದ ಅದೆಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮತ್ತು ಒಂದು 2-3 ಸಲ ಚೆನ್ನಾಗಿರುವ ನೀರಲ್ಲಿ ವಾಶ್ ಮಾಡಿಕೊಂಡು ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ. ನೋಡಿ, ನಾನು ಪಲ್ಯ ಮಾಡ್ತಾ ಇರೋದ್ರಿಂದ ಸಣ್ಣದಾಗಿಯೇ ಕಟ್ ಮಾಡಿದ್ದೆ. ಇದನ್ನು ಗ್ರೇವಿ ಮಾಡಿಕೊಂಡ್ರೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಬೋದು. ಇಲ್ಲಿ 1 ಟೊಮೆಟೊ, 1 ಈರುಳ್ಳಿ, ಒಂದು 2-3 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೆ. ಈಗ ಒಂದು ಬಾಣಲೆ ತೊಗೊಂಡು ಒಂದು 3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ನೀವು ಸಿಂಪಲ್ಲಾಗಿಯೇ ಮಾಡ್ಕೊಳ್ಬೋದು. ಇದನ್ನು ಮಕ್ಕಳಿಗಾದರೆ ಇದನ್ನು ಬೇಯಿಸ್ಬಿಟ್ಟು ಸ್ವಲ್ಪ ಮೇಲ್ಗಡೆ ಉಪ್ಪು ಹಾಗೆ ಪೆಪ್ಪರ್ ಹೊಡಿಯನ್ನು ಉದುರಿಸ್ಕೊಂಡು ಅದರಿಂದನೂ ತುಂಬ ಚೆನ್ನಾಗಿ ಟೇಸ್ಟು ಕೊಡುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈಗ ಇಲ್ಲಿ ನಾನು ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ತಾ ಇರೋದು ಸಾಸಿವೆ, ಜೀರಿಗೆ ಹಾಗೆ ಜಜ್ಜಿದಂಥ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕಿದ್ದೆ. ಈಗ ಈರುಳ್ಳಿ ಮತ್ತು ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಪಲ್ಯನೂ ಕೂಡ ಹಾಗೆ ತುಂಬ ಸಿಂಪಲ್ಲಾಗಿರುತ್ತೆ. ರೋಟಿಗೆ ಹಾಗೆ ಚಪಾತಿಗೆ, ಅನ್ನಕ್ಕೂ ಕೂಡ ಕಲಿಸ್ಕೊಳ್ಬೋದು. ನಾನಿವತ್ತು ಮಾಡ್ತಾ ಇರೋದು ಅನ್ನಕ್ಕೂ ಕಲಿಸ್ಕೊಳ್ಳುವ ರೀತಿಯಲ್ಲೇ ಮಾಡ್ತಾಯಿದ್ದೆ. ಇದನ್ನ 1 ಚಿಟಿಕೆ ಆಗುವಷ್ಟು ಅರಿಶಿಣದ ಹುಡಿ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಈರುಳ್ಳಿ ಮತ್ತು ಟೊಮೆಟೊವನ್ನು ಮೆತ್ತಗಾಗುವ ಹಾಗೆ ಇದನ್ನು ಬೇಯಿಸ್ಕೊಳ್ತೇನೆ. ಈಗ ಈರುಳ್ಳಿ ಮತ್ತು ಟೊಮೆಟೊ ಮೆತ್ತಗಾಗ್ತಾ ಇರುವ ಹಾಗೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡಂಥ ಬ್ರೊಕೋಲಿಯನ್ನು ಹಾಕ್ಕೊಳ್ತೇನೆ. ಈಗ ಬ್ರೊಕೋಲಿ ಹಾಕಿಬಿಟ್ಟು ಅದನ್ನು ಕೂಡ ಎಣ್ಣೆಯಲ್ಲಿನೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಇದು ಬೇಯಲಿಕ್ಕೂ ತುಂಬ ಟೈಮು ತಗೊಳ್ಳಲ್ಲ, ಬೇಗನೆ ಆಗೋಗುತ್ತೆ. ರೆಸಿಪಿನೂ ಕೂಡ ತುಂಬ ಸಿಂಪಲ್ಲಾಗಿದ್ದರೆ ತುಂಬ ಟೇಸ್ಟಿಯಾಗಿಯೂ ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬೋದು. ಈಗ ಇದನ್ನು ನಾನು ಒಂದು ನಿಮಿಷ ಇದೇ ರೀತಿ ಅದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತೇನೆ. ಈಗ ನೋಡಿ, ಈಗ ಇದನ್ನು ನಾನು 1 ನಿಮಿಷ ಬೇಯಿಸ್ಕೊಂಡಿದ್ದೆ. ಇದೊಂದು 3/4% ಬೆಂದಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೇನೆ. ಈಗ ನಾನು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಇದನ್ನು ಮತ್ತೆ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೇನೆ. ಈಗ ಇದನ್ನು ತುಂಬ ಬೇಯಿಸುವ ಅವಶ್ಯಕತೆಯೂ ಇಲ್ಲ. ಈಗ ಇದನ್ನು ಮುಚ್ಚಿಬಿಟ್ಟು ಈ ಕಡೆ ನಾನು ಮಸಾಲೆಯನ್ನು ರುಬ್ಕೊಳ್ತಾ ಇರೋದು. 1 ಸ್ಪೂನ್ ಆಗುವಷ್ಟು ಕಡಲೆ ಬೀಜವನ್ನು ಹುರಿದು ಹಾಕ್ಕೊಂಡಿದ್ದೆ. 1 ಸ್ಪೂನ್ ಎಳ್ಳು ಹಾಕಿದ್ದೆ, ಅದನ್ನು ಕೂಡ ಹುರಿದಿರೋದು. ಹಸಿ ತೆಂಗಿನಕಾಯಿ ತುರಿಯನ್ನು ಕಟ್ ಮಾಡಿ ಹಾಕಿದ್ದೆ 1 ಸ್ಪೂನ್ ಆಗುವಷ್ಟು. ಹಾಗೆ 1-2 ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ. ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿ ಇದು. ಇದನ್ನು ಹಾಕ್ಬಿಟ್ಟು ಇದನ್ನು ನೈಸಾಗಿ ಈಗ ನಾನು ಪುಡಿ ಮಾಡ್ಕೊಳ್ತೇನೆ. ಇದನ್ನು ಈ ರೀತಿ ಪುಡಿ ಮಾಡ್ಕೊಂಡಿದ್ದೆ ನೋಡಿ. ಈ ಕಡೆ ಬ್ರೊಕೋಲಿನೂ ಬೆಂದಿದೆ. ಈಗ ನೀರೆಲ್ಲ ಕಡಿಮೆ ಆಗಿದೆ ನೋಡಿ. ಇದನ್ನು ತುಂಬ ಬೇಯಿಸುವ ಅವಶ್ಯಕತೆಯೂ ಇಲ್ಲ. ಈಗ ಪುಡಿ ಮಾಡಿಟ್ಟಂಥ ಈ ಪುಡಿಯನ್ನು ಹಾಕ್ಕೊಳ್ತೇನೆ. ಈಗ ನಾನು ಈಗ ಸ್ವಲ್ಪ ನೀರು ಹಾಕಿದ್ದೆ.
ಇದನ್ನು ನಾನು ಅನ್ನಕ್ಕೆ ಮಾಡಿಕೊಳ್ಳುವ ರೀತಿಯಲ್ಲಿ ಮಾಡ್ತಾ ಇರೋದು. ಚಪಾತಿಗೂ ಆಗುತ್ತೆ, ಹಾಗೆ ಅನ್ನಕ್ಕೂ ಕೂಡ ಕಲಿಸ್ಕೊಳ್ಬೋದು. 1 ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕಿದ್ದೆ ನಾನಿಲ್ಲಿ ಖಾರದ ಪುಡಿಯನ್ನು ನೋಡಿಕೊಂಡು ಮತ್ತೆ ಹಾಕ್ಕೊಳ್ತೇನೆ. ಆವಾಗ ಸ್ವಲ್ಪ ಹಾಕಿದ್ದೆ, ಇವಾಗ ಅದೇ ಖಾರದ ಪುಡಿಯನ್ನು ಮತ್ತೆ ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೆ ನೋಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಇಲ್ಲಿ ನಾನು ಒಂದು ಸಣ್ಣಕ್ಕಿ ಎಲೆಯನ್ನು ಕಟ್ ಮಾಡಿ ಹಾಕಿದ್ದೆ, ಸ್ವಲ್ಪ ಅದು ಘಮಕ್ಕಾಗಿ ಹಾಕ್ತಾ ಇರೋದು, ಪರಿಮಳಕ್ಕಾಗಿ. ಅದಿಲ್ಲ ಅಂತಂದರೆ ನೀವು ಪಲಾವ್ ಎಲೆನೂ ಕೂಡ ಹಾಕ್ಕೊಳ್ಬೋದು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನು 1 ನಿಮಿಷ ಬೇಯಿಸ್ಕೊಳ್ಳೋಣ. ಚೆನ್ನಾಗಿದೆಲ್ಲ ಅದು ಉಪ್ಪು ಖಾರ ಎಲ್ಲ ಹೊಂದ್ಕೊಂಡು ಚೆನ್ನಾಗಾಗತ್ತೆ. ನೋಡಿದ್ರಲ್ಲ ಎಷ್ಟು ಗ್ರೇವಿ ನೋಡ್ತಾ ಇದ್ದರೆ ಚೆನ್ನಾಗಿ ಬಂದಿದೆ. ಕಡಲೆಕಾಯಿ ಬೀಜ, ಎಳ್ಳು ಹಾಗೆ ತೆಂಗಿನಕಾಯಿಯನ್ನು ನಾನು ಪುಡಿ ಮಾಡಿ ಹಾಕಿರೋದ್ರಿಂದ ಚೆನ್ನಾಗಿ ಬರುತ್ತೆ. ಟೇಸ್ಟು ಕೂಡ ಸಖತ್ತಾಗಿ ಬರುತ್ತೆ. ನೀವು ಒಮ್ಮೆ ಇದೇ ರೀತಿ ಟ್ರೈ ಮಾಡ್ಕೊಳ್ಳಿ. ನಾನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೆ. ಈಗ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೆ ನೋಡಿ. ಬ್ರಕೋಲಿ ಪಲ್ಯ ಅಥವಾ ಬ್ರಕೋಲಿ ಗ್ರೇವಿ ರೆಡಿಯಾಗಿದೆ ವೀಕ್ಷಕರೇ. ನೀವು ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ಹೊಸ ರೆಸಿಪಿಗಾಗಿ